ನೀವು ತುಂಬಾ ಸ್ಟ್ರೀಟ್ ಶಾಪಿಂಗ್ ನೋಡಿರ್ತೀರಾ, ಮಲ್ಲೇಶ್ವರಂ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು. ಬಟ್ ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಏನದ ಅಲ್ರಿ, ತುಂಬಾ ಚೀಪ್ ಅಂಡ್ ಬೆಸ್ಟಿಗೆ ನಿಮ್ಗೆ ಇಲ್ಲಿ ವಸ್ತುಗಳು ಸಿಗ್ತಾವ. ಬಟ್ಟೆ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಮತ್ತೊಂದು ಅದೆಲ್ಲ ಕಡೆ ಕಂಪೇರ್ ಮಾಡಿದ್ರೆ ಇನ್ನು ಅಲ್ಲಿಗಿಂತ ಕಡಿಮೆ ಬೆಲೆಗೆ ನೀವು ಇಲ್ಲಿ ಎತ್ಕೊಂಡು ಹೋಗ್ಬೋದು. ಬಟ್ ಎಲ್ಲಾ ಕಡೆನೂ ಸೇಮ್ ಮಟೀರಿಯಲ್ ಇರ್ತದ್ರಿ, ಸೇಮ್ ಸೆಟ್ ಇರ್ತದ. ಬಟ್ ಅಲ್ಲಿ ಜಾಸ್ತಿ ರೇಟಿಗೆ ಸಿಗ್ತವ, ನಿಮಗ ಇಲ್ಲಿ ಅದಕ್ಕಿಂತ ಕಡಿಮೆ ಬೆಲೆ ಸಿಗ್ತದ್ರಿ. ಸೊ ಅಂತ ಏರಿಯಾಗೆ ಇವತ್ತ ನಿಮ್ಮನ್ನ ಕರ್ಕೊಂಡು ಹೊಂಟೀನ್ರಿ. ಎಸ್, ಇದು ಎಲ್ಲಿ ಬರ್ತದಪ್ಪ ಅಂತ ಅಂದ್ರ ಬೆಂಗಳೂರಲ್ಲಿ ಇರುವಂತ ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್ ನೋಡ್ರಿ ಇದು. ಇನ್ನು ಶಾಪಿಂಗ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವೇನಾದ್ರೂ ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ರ ಫಸ್ಟ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ನನ್ನ ಚಾನಲ್ ಅಲ್ಲಿ ನಿಮ್ಗೆ ಏನೆಲ್ಲ ನೋಡಕ್ ಸಿಗ್ತದಂತ ಅಂದ್ರೆ ವೇಟ್ ಲಾಸ್ ಬಗ್ಗೆ ಆಗಿರ್ಬೋದು, ವೇಟ್ ಗೇನ್ ಬಗ್ಗೆ ಆಗಿರ್ಬೋದು. ಇನ್ನು ವೇಟ್ ಲಾಸ್ ಮಾಡ್ಬೇಕಾತಂದ್ರ ಯಾವ್ದೆಲ್ಲ ರೆಸಿಪಿ ಅಥವಾ ಯಾವ್ದೆಲ್ಲ ಡಯಟ್ ಪ್ಲಾನ್ಸ್ ನ ಮೇಂಟೈನ್ ಮಾಡಬೇಕು. ಇನ್ನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಮೇಕಪ್ ಯಾವ ತರ ಮಾಡ್ಕೋಬೇಕು, ಸಿಂಪಲ್ ಮೇಕಪ್ ಇಂದ ಹಿಡಿದು ಬ್ರೈಡಲ್ ಮೇಕಪ್ ವರೆಗೂ, ಅದಾದ್ಮೇಲೆ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ತದ. ಸೊ ಇದೆಲ್ಲದ್ರಲ್ಲೂ ನಿಮ್ಗೆ ಒಂದಾದ್ರೂ ಬೇಕೇ ಆಗಿರ್ತದ. ಸೊ ಅದ್ರ ಸಲುವಾಗಿ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಬರ್ರಿ ಇವಾಗ ತಡ ಮಾಡೋದ್ ಬೇಡ, ಶಾಪಿಂಗ್ ಮಾಡಕ ಸ್ಟಾರ್ಟ್ ಮಾಡೋಣ್ರಿ. ಶಾಪಿಂಗ್ ನಾನೇನ್ ತಗೊಳಕತ್ತೀನಿ ಅನ್ನೋದಕ್ಕಿಂತ ಇಲ್ಲಿ ಯಾವ್ದೆಲ್ಲ ಬಟ್ಟೆ ಸಿಗ್ತಾವ, ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾವ ಅನ್ನೋದನ್ನ ಫಸ್ಟ್ ನಿಮಗ್ ತೋರಿಸ್ಕೊಡ್ತೀನಿ ನೋಡ್ರಿ. ಬರೀ ಇನ್ನ ಶಾಪಿಂಗ್ ಸ್ಟಾರ್ಟ್ ಮಾಡೋಣಂತ. ಎಸ್ ಗಾಯ್ಸ್, ಇನ್ನು ನೀವೇನಾದ್ರೂ ಬಸ್ಸಿಗೆ ಬರ್ತೀರಿ ಅಂತ ಅಂದ್ರೆ ಶಿವಾಜಿನಗರ್ ಬಸ್ ಸ್ಟಾಪ್ ಇದೆ, ಅಲ್ಲಿಂದ ಬರ್ಬೋದು. ಇನ್ನು ಮೆಟ್ರೋಗ್ ಬರ್ತೀನಿ ಅಂತ ಅಂದ್ರೆ MG ರೋಡ್ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ವಾಕೇಬಲ್ ಡಿಸ್ಟೆನ್ಸ್ ಎರಡೂ ಕೂಡ. ಬಸ್ಸಿಗೆ ಬಂದ್ರೂ ಆಯ್ತು, ಮೆಟ್ರೋಗ್ ಬಂದ್ರೂ ಆಯ್ತು. ಮೆಟ್ರೋಗ್ ಬಂದ್ರೆ 1.5 ಕಿಲೋಮೀಟರ್ ತರ ಆಗುತ್ತೆ, ನೀವು ನಡ್ಕೊಂಡು ಬರ್ತಿದ್ರು ಬರ್ಬೋದು. ಆಟೋಗಂತ್ರೂ ಹೋಗ್ಲೇಬೇಡಿ ಗೈಸ್, ಜಾಸ್ತಿ ಚಾರ್ಜ್ ಮಾಡಕತ್ಬಿಟ್ಟಾರೆ ಇವಾಗ ಅಂತ್ರು. ಸೊ ಆರಾಮ್ಸೆ ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆಗೆ, ಆಲ್ಮೋಸ್ಟ್ ಶಾಪಿಂಗ್ ಅಂದ್ರೆ ಒಬ್ಬರೇ ಅಂತೂ ಬಂದಿರಂಗಿಲ್ಲ, ಜೊತೆಗೆ ಯಾರಾದ್ರೂ ಬಂದಿರ್ತಾರ. ಸೊ ನಡ್ಕೊಂಡು ಆರಾಮ್ಸೆ ಬನ್ನಿ ಗಾಯ್ಸ್. ಇನ್ನೊಂದು ಇಲ್ಲಿ ಕಾಟನ್ ಕುರ್ತಿ ಗಾಯ್ಸ್, ಜಸ್ಟ್ 250. ಏನ್ ಚಂದ ಅದಾವಂದ್ರಿ, ಇಲ್ಲಿ ನೋಡತ್ತಿರ್ಲ ಶಾರ್ಟ್ ಕುರ್ತೀಸು ಜಸ್ಟ್ 250 ಸಿಗಾಕತ್ತವಂದ್ರ ಬಾ ನಂಬಕ್ಕೆ ಆಗಂಗಿಲ್ಲ. ಇನ್ನು ಈ ತರ ಏನಾದ್ರೂ ಫಂಕ್ಷನ್ಗಾಗಿರ್ಬೋದು, ಇಲ್ಲ ಹಬ್ಬಕ್ಕಾಗಿರ್ಬೋದು ವೇರ್ ಮಾಡೋ ಡ್ರೆಸ್ಸಸ್ ಗೈಸ್. ಇದೇನ್ ಲೆಹೆಂಗಾ ಎಲ್ಲ ನೋಡತ್ತಿರಲ್ಲ, ಜಸ್ಟ್ 1200 ಇಂದ ಸ್ಟಾರ್ಟ್ ಆಗುತ್ತೆ. ಈ ಪರ್ಪಲ್ ಡ್ರೆಸ್ ಏನಿದೆಲ್ಲ ನಾನು ಕೇಳ್ಬಿಟ್ಟೆ, ಪ್ರೈಸು ಜಸ್ಟ್ 900 ಅಂತ ಹೇಳಿದ್ರು ಗೈಸ್. ಈ ತರ ದೊಡ್ಡ ದೊಡ್ಡ ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ಎಷ್ಟೊಂದು ಡ್ರೆಸ್ ತಗೊಂಡ್ ಬಂದು, ಇನ್ನು ನಮ್ಮ ಮನೆ ಹತ್ರ ಆಗಿರ್ಬೋದು ಅಥವಾ ಎಲ್ಲೋ ಬೇರೆ ಕಡೆ ಆಗಿರ್ಬೋದು ಶಾಪ್ ಇಟ್ಕೊಂಡು ಸೇಲ್ ಮಾಡ್ತಾರಲ್ಲ, ಮಿನಿಮಮ್ 1800 1900 ಇಲ್ಲಾರ್ದ ಸೇಲ್ ಮಾಡಲ್ಲ. ಅಲ್ಲಿ ನಾವು ಬಕ್ರ ಆಗ್ಬಿಡ್ತೀವಿ. ಬಟ್ ಇಲ್ಲಿ ಎಷ್ಟು ಕಡಿಮೆ ಪ್ರೈಸಿಗೆ ಸಿಗ್ತಾವಂದ್ರೆ, ಅದು ಎಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ. ಇನ್ನು ಇದೊಂದು ಟ್ರೆಂಡ್ ಆಗ್ಬಿಟ್ಟದಲ್ರಿ, ಇವಾಗಷ್ಟೇ ಹೋಯ್ತಲ್ಲ ಪಿಕ್ಚರ್ಸ್. ನಾನ್ ತಗೋಬೇಕು ಅನ್ಕೊಂಡೆ ಬಿಡು, ಸಮ್ ಟೈಮ್ಸ್ ಆದ್ಮೇಲೆ ಮತ್ತೆ ಯೂಸ್ ಮಾಡಕ್ಕಾಗಲ್ಲ, ವೇಸ್ಟ್ ಅನ್ಕೊಂಡು ಬಿಟ್ಟೆ ನೋಡ್ರಿ. ಇನ್ನು ನಾವು ಇನ್ನೊಂದ್ ಏನಂದ್ರೆ ಗೈಸ್, ಮಲ್ಲೇಶ್ವರಂ ಆಗಿರ್ಬೋದು, ಆಮೇಲೆ ಜಯನಗರ್ ಅಲ್ಲಿ ನಾವು ಶಾಪಿಂಗ್ ಅಂತ ಹೋದ್ರೆ ನಮಗೆ ಜಾಸ್ತಿ ಯಾವ್ದಂದ್ರೆ ಟ್ರೆಡಿಷನಲ್ ಡ್ರೆಸ್ಸಸ್ ಸಿಗ್ತಾವ. 2 ಪೀಸ್ ಆಗಿರ್ಬೋದು, ಲೆಹೆಂಗಾ ಆಗಿರ್ಬೋದು, ಕುರ್ತಿ ಸೆಟ್ ಆಗಿರ್ಬೋದು. ಬಟ್ ಈ ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ಅಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ನಿಮ್ಗೆ ವೆಸ್ಟರ್ನ್ ಡ್ರೆಸ್ಸಸ್ ಸರಿ ಅಂದ್ರೆ ತುಂಬಾ ಇದಾವೆ. ಅದು ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆನೆ ಸಿಗ್ತವೆ ಗೈಸ್ ಇಲ್ಲಿ ವೆಸ್ಟರ್ನ್ ಡ್ರೆಸ್ಸಸ್. ಸೊ ಒಂದ್ಸತಿ ನೀವು ಕೂಡ ಟ್ರೈ ಮಾಡ್ರಿ ಇಲ್ಲಿ. ಇನ್ನು ಹಂಗೆ ಮುಂದೆ ಬಂದ್ರೆ ಚಪ್ಲಿ ಗೈಸ್, ಜಸ್ಟ್ 250ಗೆ, ಸಾರಿ 300ಗೆ. 300ಗೆ ಎಷ್ಟು ಚೆನ್ನಾಗಿ ಗೈಸ್, ಅದು ಕುಂದನ್ ವರ್ಕ್ ಇಂದ ಆಗಿರ್ಬೋದು, ಇನ್ನೊಂದು ನಾರ್ಮಲ್ ಬೀಡ್ಸ್ ಇಂದ ಆಗಿರ್ಬೋದು, ಮತ್ತೆ ಪರ್ಲ್ಸ್ ಇಂದ ರೆಡಿ ಆಗಿರುವಂತ ಸ್ಲಿಪ್ಪರ್ಸ್. ವಾವ್ ಗೈಸ್, ಸಖತ್ತಾಗಿತ್ತು. ಜಸ್ಟ್ 300, ಅಂಡರ್ 300 ಅಲ್ಲಿ ನಿಮ್ಗೆ ಹೀಲ್ಸ್ ಫ್ಲಾಟ್ ಎರಡೂನು ಬೈ ಮಾಡ್ಬೋದು ನೀವು, ಅಂದ್ರೆ ಎರಡು ಒಟ್ಟಿಗೆ ಅಲ್ಲ. ಸೊ ಎರಡಕ್ಕೂ ಅಷ್ಟೇ ರೇಟು, ಆರಾಮ್ಸೆ ಬೈ ಮಾಡ್ಬೋದು. ಇಲ್ಲಿ ಇನ್ನು ಖಾದಿ ಕಾಟನ್ ಯೂಸ್ ಮಾಡ್ಕೊಂಡು ವೈಟ್ ಡ್ರೆಸ್ಸಸ್ ಏನ್ ಸಖತ್ತಾಗಿದ್ದು ಅಂದ್ರೆ ಗಾಯ್ಸ್, ಜಸ್ಟ್ 750 ಸಮಥಿಂಗ್ ಹೇಳಿದ್ರು, ಅಷ್ಟು ಚೆನ್ನಾಗಿತ್ತು. ಇನ್ನು ಹಂಗೆ ನೋಡ್ತಾ ಬಂದ್ರೆ ಬ್ಯಾಂಗಲ್ಸ್ ಗಾಯ್ಸ್, ವಾವ್, ಕಣ್ಣಿಗೆ ಕುಕ್ತಿತ್ತು, ಅಷ್ಟೊಂದು ಚೆನ್ನಾಗಿದ್ದು. ಏನು ಈ ಸಿಲ್ವರ್ದು ಮೇಡೆಡ್ ಏನು ಜ್ಯುವೆಲರ್ಸ್ ಇದ್ವಲ್ಲ ಗೈಸ್, ನಾವೆಲ್ಲರೂ ಜಾತ್ರೆಗೆ ಹೋದ್ರೆ ನಮ್ಗೆ 100 150 ಹಂಗೆಲ್ಲ ಇರುತ್ತೆ. ಬಟ್ ಇಲ್ಲಿ ಜಸ್ಟ್ 40 60 ಅಂಡರ್ ಅಲ್ಲಿ ಇದೆಲ್ಲಾನು ಇತ್ತು. ಅಷ್ಟೊಂದು ಚೀಪ್ ರೇಟಿಗೆ ಸೇಲ್ ಮಾಡ್ತಿದ್ರು. ಐ ಥಿಂಕ್ ಅದ್ರ ರೇಟ್ ಅಷ್ಟ ಅದ, ಬಟ್ ನಾವು ಹೊರಗಡೆ ಅದನ್ನ ಇನ್ನು ಜಾಸ್ತಿ ರೊಕ್ಕ ಕೊಡ್ತಾ ಇರ್ತೀವಿ. ಬಟ್ ಒಂದ್ಸತಿ ಈ ತರ ಸ್ಟ್ರೀಟ್ ಶಾಪಿಂಗ್ ಎಲ್ಲ ವಿಸಿಟ್ ಮಾಡಿದಾಗ ಅದ್ರ ನಿಜವಾದ ರೇಟ್ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಗೈಸ್. ಇಲ್ಲೇನ್ ನೋಡತ್ತಿರಲ್ಲ, ಈ ಬ್ಯಾಗು 150 ಸಮಥಿಂಗ್ ಅಷ್ಟೇ ಗೈಸ್. ನಾವು ಬೇರೆ ಕಡೆ ಎಲ್ಲ 600 700 ತನಕ ಕೊಟ್ಟು ತಗೊಂಡ್ ಬಂದಿರ್ತೀವಿ. ಅಷ್ಟು ಕಡಿಮೆ ಬೆಲೆಗೆ ಇಲ್ಲಿ
ಬ್ಯಾಗ್‌ಗಳು ಇದ್ವು ಅಂತ ಹೇಳ್ಬೋದು. ಇನ್ನು ನಾನ್ ಹೋಗಿರೋದು ಮಂಡೇ ಅನ್ಕೊಂತೀನಿ, ಸಾರಿ ಟ್ಯೂಸ್‌ಡೇ. ಇಷ್ಟೊಂದ್ ರಶ್ ಇತ್ತು. ಇನ್ನು ವೀಕೆಂಡಲ್ಲಿ ನೀವೇ ಗೆಸ್ ಮಾಡ್ರಿ ಎಷ್ಟು ಕಾಸ್ಟ್ಲಿ ಇರ್ಬೋದು. ಇನ್ನು ಈ ತರ ಸ್ಕರ್ಟ್ ನೋಡಿ, ಫುಲ್ ಲಾಂಗ್ ಸ್ಕರ್ಟು ಜಸ್ಟ್ 350ಗೆ ಕೊಡಾಕತ್ತಿದ್ರು. ಅದು ಫುಲ್ ಪ್ಯೂರ್ ಕಾಟನ್ ಅಲ್ಲಿ ಮಾಡಿರುವಂತ ಲಾಂಗ್ ಸ್ಕರ್ಟ್ ಆಗಿರ್ಬೋದು. ಅದಾದ್ಮೇಲೆ ಪ್ಲಾಜೋ ಪ್ಯಾಂಟ್ ಆಗಿರ್ಬೋದು ಕಾಟನ್ ನಲ್ಲಿ. ತುಂಬಾ ಚೆನ್ನಾಗಿತ್ತು ಈ ಶಾಪ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ. ಬಟ್ ಸ್ವಲ್ಪ ಇವರು ಕಾಸ್ಟ್ಲಿ ಹೇಳ್ತಿದ್ರು. ಆದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಹಂಗೆ ಮೂವ್ ಆದ್ವಿ ನಾವು ಕ್ಲಿಪ್ಸ್ ಗಾಯ್ಸ್. ಹೊರಗಡೆ ನಾವು 30, 40, 50 ಕೊಡ್ತೀವಿ. ಇಲ್ಲಿ ಜಸ್ಟ್ 20 ರುಪೀಸ್‌ಗೆ ಕ್ಲಿಪ್ಸ್‌ನ ಸೇಲ್ ಮಾಡತ್ತಿದ್ರು. ಅದು ನೋಡಿ ಮ್ಯಾಟ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ಅಮೌಂಟ್ ಕೂಡ ಅಷ್ಟೇ ಕಡಿಮೆ ಇತ್ತು. ಬಟ್ ನಾವು ಲಾಸ್ಟ್ ಎಷ್ಟೇ ಶಾಪಿಂಗ್ ಮಾಡಿದ್ರುನು ಲಾಸ್ಟ್ ಒಂದು ಪಾಯಿಂಟ್ ಅಂತ ಬಂದಾಗ ಕ್ವಾಲಿಟಿ ಪ್ಲಸ್ ಪ್ರೈಸ್ ಅಲ್ಲ, ಎರಡೂ ಚೆನ್ನಾಗಿದ್ರೆ ತಗೊಂಡ್ಬಿಡ್ತೀವಿ. ಗೈಸ್ ಇಲ್ಲಿ ನೋಡ್ರಿ ಟಾಪ್ಸ್ ಎಷ್ಟು ಚೆನ್ನಾಗಿದಾವ. ನಾನ್ ಕೂಡ ಒಂದು ಪೀಸ್ ತಂದೆ ಜಸ್ಟ್ 250ಗೆ. ಏನ್ ಚಂದ ಇದಾವಂತ ಅಂದ್ರೆ ನಾವು ಟ್ರಯಲ್ ರೂಮಿಗೆ ಹೋಗಿ ಟ್ರಯಲ್ ಮಾಡೋದೇ ಬೇಡ, ಅಷ್ಟು ಫಿಟ್ ಕರೆಕ್ಟ್ ಆಗಿ ಕುಂತು. ಸೊ ಕಾಟನ್ ಆಗಿರೋದ್ರಿಂದ ನಾನ್ ಕೂಡ ಒಂದ್ ತಗೊಂಡ್ ಬಂದೆ. ಜಸ್ಟ್ ಒಂದ್ ಸ್ಟ್ರಿಪ್ ಇರುವಂತ ಟಾಪ್, ಫುಲ್ ಸ್ಲೀವ್ಲೆಸ್, ಸಖತ್ ಅಂದ್ರೆ ಸಖತ್ತಾಗಿ ಕಾಣಿಸ್ತಿತ್ತು. ಆ ತರ ಟಾಪ್ ಹಾಕೊಂಡು ಈ ತರ ಜುಮ್ಕಾ ಹಾಕೊಂಡ್ಬಿಟ್ರೆ ಈ ಕಡೆ ಟ್ರೆಡಿಷನಲ್ಲು ಅಲ್ಲ, ಈ ಕಡೆ ವೆಸ್ಟರ್ನು ಅಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈ ಜುಮ್ಕಾ ನೋಡ್ರಿ ಜಸ್ಟ್ 90 ರುಪೀಸಿಗೆ ಹೇಳತ್ತಿದ್ರು. ಇನ್ನೊಂದು ಈ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನೀವು ಏನಾದ್ರು ಬಾರ್ಗಿಂಗ್ ಮಾಡಿದ್ರೆ ಇನ್ನೂ ಕಡಿಮೆ ಬೆಲೆಗೆ ನೀವು ಎತ್ಕೊಂಡ್ ಬರ್ಬೋದು. ಆ ತರ ನಿಮಗೆ ಕೆಪಾಸಿಟಿ ಇರಬೇಕು. ಇನ್ನೊಂದು, ನೀವು ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಏನಾದ್ರು ಹೋಗಿರ್ತೀರಲ್ಲ, ಆವಾಗ ಏನಾದ್ರೂ ಬೈ ಮಾಡ್ಬೇಕು ಅಂತಂದಾಗ ಓವರ್ ಎಕ್ಸೈಟ್‌ಮೆಂಟ್ ಆಗ್ಬೇಡ್ರಿ. ಅವಾಗ ಶಾಪ್ ಅವ್ರಿಗೆ ಏನ್ ಅನ್ಸುತ್ತೆ, ಓ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟೈತಿ, ನಾವ್ ಹೇಳಿದ ರೇಟಿಗೆ ಪಕ್ಕ ಕೊಟ್ಟು ತಗೊಂಡ್ ಹೋಗ್ತಾರ ಅಂತ ಹೇಳಿ. ಸೊ ನೀವೇನ್ ಮಾಡ್ಬೇಕು, ₹100 ಹೇಳಿದ್ರೆ 70, 80 ಕೇಳ್ರಿ. ಸೊ ಅವ್ರು ಬರಲ್ಲ ಅಂದಾಗ ಬಿಟ್ಟು ಒಂದೆರಡು ಹೆಜ್ಜೆ ಮುಂದಕ್ಕೆ ಹೋಗ್ರಿ. ಪಕ್ಕ ಅವರೇ ಕರೆದು ನಿಮಗ್ ಕೊಡ್ತಾರ. ಸೊ ಒಂದ್ ಹಂಗೆ ಅಲ್ಲ, ಕೈಗೊಂದ್ ಕವರ್ ಬಿಳಿ ಹಾಳ್ಯಾಗ ಹಾಕಿನೂ ಕೊಡ್ತಾರ ಅವರು. ಸೊ ಇನ್ ನೋಡ್ರಿ ಚಪ್ಪಲ್ ಬಾಟಾ ಅಂಗಡ್ಯಾಗ್ನು ಸಿಗಂಗಿಲ್ಲ, ಅಷ್ಟು ಚಂದಿದ್ದು ಕ್ವಾಲಿಟಿ. ಈ ಸ್ಲಿಪ್ಪರ್‌ಗೆ ಜಸ್ಟ್ 250 ರುಪೀಸ್ ಅಂದ್ರೆ ನೀವು ನಂಬ್ತೀರೇನ್ರಿ? ಅಷ್ಟಂದ್ರೆ ಅಷ್ಟು ಚೆನ್ನಾಗಿದ್ದು ಸ್ಲಿಪ್ಪರ್ಸ್ ಕೂಡ. ಏನ್ ಮಾಡುದು, ಎಷ್ಟಂತ ತಗೊಳಕ್ಕಾಗತ್ತೆ. ಬಟ್ ನೋಡ್ ಬಂದೆ, ನಾನ್ ತಗೊಳ್ಳಿಲ್ಲ, ಆಲ್ರೆಡಿ ಎಷ್ಟೊಂದಿದ್ದು ನನ್ನ ಹತ್ರ ಅಂತ ಹೇಳಿ. ಗಾಯ್ಸ್ ಈ ಬ್ಲಾಕ್ ಕಲರ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಜಸ್ಟ್ 450ಗೆ ಇತ್ತು ಗಾಯ್ಸ್. ಇದು ಲಾಸ್ಟ್ ಅಲ್ಲಿ ಬ್ಲೂ ಕಲರ್ ಒಂದ್ ಕಾಣಿಸ್ತದಲ್ಲ, ಅದೆರಡು ಸಖತ್ ಅಂದ್ರೆ ಸಖತ್ ಕ್ವಾಲಿಟಿ ಗೈಸ್. ಪ್ರತಿ ಒಂದನ್ನು ಕಾಟನ್ ಬಿಟ್ರೆ ಸಿಂಥೆಟಿಕ್ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಹೊರಗಡೆ ಯಾಕೆ ನಾವು ಅಷ್ಟೊಂದು ಅಮೌಂಟ್ ಕೊಟ್ಟು ತಗೋತೀವಿ ಅಂತ ನಂಗೆ ಇಲ್ಲಿ ಬಂದೆ ಅನ್ಸಿದ್ದು. ಇಲ್ಲೇನ್ ನೀವು ಸ್ಲೀವ್ಲೆಸ್ ಟಾಪ್ ನೋಡತ್ತಿರಲ್ಲ, ಎಲ್ಲಾ ಕಡೆ ಈ ತರ ಟಾಪ್ಸ್ ಇತ್ತು. ಬಟ್ ಎಲ್ಲಾ ಕಡೆ ಸೇಮ್ ರೇಟ್ 250 ಅಷ್ಟು ಚೆನ್ನಾಗ್ ಗೈಸ್. ಇದ್ ನೋಡ್ರಿ ಯಪ್ಪಾ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ, ಅಷ್ಟೊಂದ್ ಒಂದ್ ಅಂಗಡಿ ಒಳಗ್ ಮಿನಿಮಮ್ 1 ರಿಂದ 2 ಪೀಸ್ ಇಷ್ಟನೇ ಆಗ್ತಿತ್ತು ಗೈಸ್, ಅಷ್ಟೊಂದ್ ಚೆನ್ನಾಗಿತ್ತು. ಸೊ ನೀವೇನಾದ್ರೂ ಬೇರೆ ಹಳ್ಳಿಯಿಂದ ಬೇರೆ ಡಿಸ್ಟ್ರಿಕ್ಟ್ ಇಂದ ಬೆಂಗಳೂರಿಗೆ ಶಾಪಿಂಗ್ ಅಂತ ಬಂದ್ರ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರ್ತದ. ಸೊ ಬೇರೆ ಊರಿಂದ ನೀವೇನಾದ್ರೂ ಬಂದ್ರ ಫಸ್ಟ್ ಬೇರೆ ಯಾವ್ದು ಸ್ಟ್ರೀಟ್ ಶಾಪಿಂಗ್ ಹೋಗ್ಬೇಡ್ರಿ. ಫಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ನ ಕವರ್ ಮಾಡ್ಕೊಂಡು ಬೇಕಿದ್ರೆ ಬೇರೆ ಕಡೆ ಹೋಗ್ರಿ. ಇಲ್ಲಿ ಅಷ್ಟೊಂದು ಒಳ್ಳೆ, ಇಲ್ಲಿ ನೋಡ್ರಿ ಈ ಪಿಂಕ್ ಕಲರು ಬಾಜು ಇರುವಂತ ಕ್ರೀಮ್ ಕಲರು ಇದೆಲ್ಲ 750ಗೆ ಸೇಲ್ ಮಾಡಕತ್ತಿದ್ರು. ವಾವ್ ಗೈಸ್, ಇದೆಲ್ಲ ನನ್ಗನ್ಸ್ತೈತಿ ಈ ಬಟ್ಟೆಗೆ ನಾವು ಹೊರಗಡೆ ಯಾಕೆ 1500, 1800, 2000 ತನಕ ಕೊಡ್ತಿದ್ವಿ ಅಂತ ಅನ್ನಿಸ್ತು. ಇಲ್ಲಿ ನೋಡ್ರಿ ವೇಲ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೀವು ಯಾವ್ದಾದ್ರೂನು 2 ಪೀಸಿಗೆ ಮ್ಯಾಚ್ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿತ್ತು. ಇನ್ನು ನೈಟಿಗಳಂತ್ರುನು ಗಾಯ್ಸ್ ಜಸ್ಟ್ 250ಗೆ ಎಷ್ಟು ಒಳ್ಳೊಳ್ಳೆ ಕಾಟನ್ ನೈಟಿ ಸಿಕ್ತಿದ್ವು ಅಂದ್ರೆ, ಆಂಟಿಗಳಷ್ಟೇ ಅಲ್ಲ, ಇನ್ನು ಲೈಕ್ ಕಾಲೇಜ್ ಹುಡುಗಿರು ಕೂಡ ಹಾಕೋಬಹುದು, ಅಷ್ಟು ವೆರೈಟಿ ಡಿಸೈನ್ಸ್ ಇತ್ತು. ಇನ್ನು ನೀವು ನೋಡ್ಬೋದು ಇಲ್ಲಿ ವೆಸ್ಟರ್ನ್ ಡ್ರೆಸ್ ಜಸ್ಟ್ 99ಗೆ, 100 ರುಪೀಸ್ಗೆ, 150ಗೆ ಈ ತರ ಸೇಲ್ ಮಾಡಕತ್ತಿದ್ರು. ನೀವೇ ನೋಡ್ರಿ, ನಾನು ಸುಳ್ಳು ಹೇಳಿದ್ರೆ ಅದ್ರ ಮೇಲೆನೆ ಪ್ರೈಸಸ್ ಕೂಡ ಹಾಕಿದ್ದಾರೆ. ಅಷ್ಟು ಚೆನ್ನಾಗಿತ್ತು. ಇನ್ನು ಡೆನಿಮ್ ಸ್ಕರ್ಟ್ ಕೂಡ ನಿಮ್ಗೆ ಅಂಡರ್ 150 ಅಲ್ಲೇ ಸಿಗುತ್ತೆ. ಅಷ್ಟು ಚೆನ್ನಾಗಿತ್ತು. ಸೊ ಒಂದ್ಸತಿ ನೀವು ವಿಸಿಟ್ ಮಾಡ್ಲೇಬೇಕಾಗಿರೋಂತ ಸ್ಟ್ರೀಟ್ ಶಾಪಿಂಗ್ ನೋಡ್ರಿ ಇದು. ಸೊ ಇದಿಷ್ಟ ಆಗಿದ್ರಿ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಏರಿಯಾ. ಸೊ ಹೆಂಗದ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ನೋಡ್ರಿ ಎಲ್ಲಾ ಶಾಪಿಂಗ್ ಮುಗಿಸ್ಕೊಂಡು ಆಟೋ ಹತ್ಕೊಂಡು ಮನೆಗೆ ಹೊಂಟೀನಿ ನೋಡ್ರಿ ವಾಪಸ್. ಬೈ ಬೈ ಗೈಸ್, ಮತ್ತೆ ಸಿಗ್ತೀನಿ.